ಹಲೋ ಗೆಳೆಯರಿ, ವೆಲ್ಕಮ್ ಟು ಅವರ್ ಚಾನಲ್. ಹೊಸದಾಗಿ ನಮ್ಮ ಚಾನಲ್ ನೋಡ್ತಕ್ಕಂಥವ್ರೆ ದಯಮಾಡಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಮದುವೆ ಆಗೋದಕ್ಕೆ ಹುಡುಗಿ ಬೇಕು ಅಂತ ಪ್ರಪಲ್ಗಳು ಕಳಿಸ್ತಾ ಇದ್ರು. ಇವಾಗ ಆಂಟಿಗಳು ಕೂಡ ಎರಡನೇ ಮದುವೆ ಆಗೋದಕ್ಕೆ ಹುಡುಗ ಬೇಕು ಅಂತ ಮಾಹಿತಿ ಕಳಿಸ್ತಾ ಇದ್ದಾರೆ. ಅದರಲ್ಲಿ ಇವರ ಹೆಸರು ಬಂದ್ಬಿಟ್ಟು ರೇಖಾ ಹಿರೇಮಠ್. ಬರೀ 36 ವರ್ಷ, ಗಂಡ ಮದ್ಯದ ಸಮಸ್ಯೆಯಿಂದ ಇವಾಗ ಬೇರ್ಪಟ್ಟಿದ್ದೇವೆ ಅಂತ ಹೇಳಿದ್ದಾರೆ. ಅಂದರೆ ಇವರ ಗಂಡ ಯಾವಾಗಲೂ ಕೂಡ ಕುಡಿಯುವಂಥ ಚಟಗಾರನಾಗಿರ್ತಾನೆ. ಎಲ್ಲ ನೋವುಗಳನ್ನು ಪಡೆದುಕೊಂಡು ಬೇಸತ್ತು ಇವಾಗ ಅವರಿಂದ ಬೇರೆಯಾಗಿ ಒಂದು ಪ್ಲ್ಯಾನ್ನ ಮಾಡಿಕೊಂಡು ಮತ್ತೊಂದು ಮದುವೆಗೆ ತಯಾರಿಯನ್ನು ಮಾಡ್ಕೊಂಡಿರ್ತಾರೆ. ಇವರ ಉದ್ಯೋಗ ಬಂದುಬಿಟ್ಟು ಖಾಸಗಿ ಶಾಲಾ ಶಿಕ್ಷಕಿ, ಊರು ಧಾರವಾಡದ ನವನಗರ ಅಂತ ಹೇಳಿದ್ದಾರೆ. ಆ್ಯಂಡ್ ಕುಟುಂಬದಲ್ಲಿ ಒಬ್ಬ ಹುಡುಗ ಇದ್ದಾನೆ ಅಂತೆ. ಆ್ಯಂಡ್ ಪ್ರಾಥಮಿಕ ಶಾಲೆಯಲ್ಲಿ ಅಕ್ಕನ ಮನೆ ಸಹಾಯಕ್ಕೆ ಇದೆ. ಆ್ಯಂಡ್ ಇವಾಗ ನನಗೆ ಹವ್ಯಾಸ ಬಂದು ಪುಸ್ತಕ ಓದೋದು, ಮನೆಯಲ್ಲಿ ಇರೋದು ಅಂತ ಹೇಳಿರೋದು. ಸೊ ಶಾಲಾ ಶಿಕ್ಷಕಿ ಆಗಿದ್ದರೂ ಕೂಡ ಪುಸ್ತಕ ಓದುವಂತಹ ಹವ್ಯಾಸ ಜಾಸ್ತಿನೇ ಇದೆ. ಇವ್ರಿಗೆ ಸಿಗ್ತಕ್ಕಂಥ ಸಂಬಳ ಬಂದುಬಿಟ್ಟು ತುಂಬ ಕಡಿಮೆ, ಒಂದು 18ರಿಂದ 20 ಸಾವಿರ ರೂಪಾಯಿ ಸಿಗ್ತಾ ಇದೆ. ಆ್ಯಂಡ್ ಜಾತಿ ಇವರು ಯಾವುದು ಅಂತ ನಮಗೆ ಹೇಳಿಲ್ಲ, ಬಟ್ ನೀವೇ ಅರ್ಥ ಮಾಡ್ಕೊಳ್ಬೇಕು. ಸೊ ಇವ್ರನ್ನ ಮದುವೆ ಆಗಬೇಕು ಅಂತ ಯಾರಾದರೂ ನಿಮಗೆ ಎರಡನೇ ಮದುವೆ ಆಗೋದಕ್ಕೆ ತಯಾರಿ ಮಾಡ್ಕೊಂಡಿದ್ರೆ, ಅಥವಾ ನಿಮ್ಮ ಹತ್ರ ಯಾರಾದರೂ ಹುಡುಗ ಇದ್ದರೆ ದಯಮಾಡಿ ನಿಮ್ಮ ಮಾಹಿತಿಗಳನ್ನು ನಮಗೆ ಕಳಿಸಿಕೊಡಿ. ಇವ್ರ ಜೊತೆ ನಾವು ಮ್ಯಾಚ್ ಮಾಡ್ತೀವಿ. ಆ್ಯಂಡ್ ಇವ್ರಿಗೆ ಒಳ್ಳೆಯ ಹುಡುಗ ಇರಬೇಕಂತೆ. ಇವರ ನಗು ನೋಡಿ ಒಳ್ಳೆಯ ಮನಸ್ಸುಳ್ಳಂಥ ವ್ಯಕ್ತಿ ಆಗಿರಬೇಕು. ಶಿಕ್ಷಕಿಗೆ ತಕ್ಕಂತೆ ಗೌರವ, ಪ್ರೀತಿ, ಬೆಂಬಲ ಕೊಡುವವನಾಗಿರಬೇಕು. ಮಗುವನ್ನು ತನ್ನ ಮಗು ಅನ್ನೋ ರೀತಿಯಲ್ಲಿ ಹೃದಯದಿಂದ ಸ್ವೀಕರಿಸಬೇಕು. ಇವ್ರಿಗೆ ಒಂದು ಮಗು ಇದೆ ಅಲ್ವಾ, ಅದನ್ನು ಸ್ವತಃ ನನ್ನ ಮಗನೇ, ನನಗೆ ಹುಟ್ಟಿರೋದು ಅನ್ನೋ ರೀತಿಯಲ್ಲಿ ನೀವು ಭಾವನೆಯಿಂದ ಅವ್ರದ್ದನ್ನು ನೋಡ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಸಂಜೆ ಚಹಾ ಜೊತೆಗೆ ಒಳ್ಳೆಯ ಮಾತುಗಳನ್ನು ನನ್ನ ಜೊತೆ ಹಂಚಿಕೊಳ್ಬೇಕು. ಆ್ಯಂಡ್ ಕುಡಿಯುವಂಥ ಕೆಟ್ಟ ಚಟಗಳು ನಿಮ್ಮ ಹತ್ರ ಇರಲೇಬಾರ್ದು ಅಂತ ಹೇಳಿದ್ದಾರೆ. ಸೊ ಅದೆಲ್ಲ ಇದ್ದರೆ ನಿಮ್ಮನ್ನು ಯಾಕೆ ಮದುವೆ ಆಗ್ತಾರೆ ಸ್ನೇಹಿತರೆ? ನೀವು ಕೂಡ ಒಳ್ಳೆಯ ಹುಡುಗ ಆಗಿರಬೇಕು. ಜಾತಿ ಯಾವುದಾಗಿದ್ರೂ ಕೂಡ ಪರವಾಗಿಲ್ಲ, ಒಪ್ಪಿಗೆ ನಾನು ನೀಡ್ತೀನಿ ಅಂತ ಹೇಳಿದ್ದಾರೆ. ಸೊ ಬಿಡಕ್ಕೆ ಹೋಗ್ಬಿಡಿ ಇಂಥ ಆಫರ್ಗಳನ್ನು. ಕೆಲವೊಂದಿಷ್ಟು ಜನ ಕಡಿಮೆನೇ ಸಿಗೋದು, ಆದರೆ ಇವ್ರು ನಿಮಗೆ ಸಿಗ್ತೀನಿ ಅಂತಂದಿದ್ದಾರೆ ಅಂದರೆ ದಯಮಾಡಿ ಬಿಡಕ್ಕೆ ಹೋಗ್ಬಿಡಿ. ನಿಮ್ಮ ಮಾಹಿತಿಗಳನ್ನು Gmail ID ಗೆ ಕಳಿಸಿಕೊಡಿ. ಅದು ಎಲ್ಲಿದೆ ಅಂತ ನಾನು ಹೇಳ್ತೀನಿ. ಫೋಟೋ ಇನ್ನೊಮ್ಮೆ ನೋಡ್ಕೊಳ್ಳಿ. ಇವಾಗ ಇವ್ರನ್ನ ಮದುವೆ ಆದರೆ ಇವ್ರ ಹತ್ರ ಇರ್ತಕ್ಕಂತಹ ಈ ಒಂದು ಕಾರು ನಿಮಗೆ ಒಂದು ಗಿಫ್ಟಾಗಿ ಕೊಡ್ತಾರೆ. 15 ಲಕ್ಷ ರೂಪಾಯಿಯ ಒಂದು ಮನೆ ಇದೆ. ಆ್ಯಂಡ್ 10 ಲಕ್ಷ ರೂಪಾಯಿಯ ಒಂದು ಕಾರಿದೆ. ಸೊ ಈ ಒಂದು ಕಾರು ನಿಮಗೆ ಆಫರಲ್ಲಿ, ಆ್ಯಂಡ್ ಅವರ ಜೊತೆಗೆ ಬೇಕು ಅಂದರೆ ಅವರನ್ನು ನೀವು ಮದುವೆ ಆಗಬೇಕು. sri9591@gmail.com ಮೇಲ್ ಮಾಡಿ, ಅವರು ನಿಮಗೆ ಡೀಟೇಲ್ಸ್ಗಳನ್ನು ಕಳಿಸ್ತಾರೆ. ಈ ಕಾರು ಬಂದುಬಿಟ್ಟು ಎಲೆಕ್ಟ್ರಿಕ್ ಮೋಟ್ರು, ರೇಂಜ್ ಬಂದುಬಿಟ್ಟು 230 ರೇಂಜು, ಟಾಪ್ ಸ್ಪೀಡು 100 ಕಿಲೋಮೀಟರ್ಗೂ ಹೋಗಬೇಕು, ಅದರಿಂದ ಹೆಚ್ಚಿಗೆ ಹೋಗೋ ಹಾಗಿಲ್ಲ. ವೈಟ್ ಮತ್ತು ಗ್ರೇ ಕಲರಲ್ಲಿ ಸಿಗುತ್ತೆ ನಿಮಗೆ. ಆ್ಯಂಡ್ ಒಳಗಡೆ 4 ಸೀಟ್ಗಳಿದೆ ಸ್ನೇಹಿತರೆ, ಕಂಫರ್ಟಬಲ್ ಆಗಿ ಚೆನ್ನಾಗಿದೆ ನೋಡೋದಕ್ಕೆ. ಬಟ್ ಅವರು ನಿಮಗೆ ಸಿಗಬೇಕು ಅಂದರೆ ನೀವು ಅವರ ಮಾಹಿತಿಗಳೆಲ್ಲನೂ ಕೂಡ ಅರ್ಥ ಮಾಡ್ಕೊಂಡು ಅವ್ರ ಜೊತೆ ಹೊಂದಾಣಿಕೆಯಿಂದ ಇರಬೇಕು. ಅದೆಲ್ಲಕ್ಕೂ ಕೂಡ ಕರೆಕ್ಟಾಗಿದ್ದರೆ ಮಾತ್ರ ಅವ್ರು ನಿಮಗೆ ಸಿಗ್ತಾರೆ. ಆ್ಯಂಡ್ ಇಲ್ಲಿ ನೋಡ್ತಿದ್ದೀರಲ್ವಾ, ಈ ಒಂದು ಕಾರಿನ ಒಳಗಡೆ ಇರ್ತಕ್ಕಂಥ ಸಿಸ್ಟಮ್ನ, ಒಳಗಡೆ ಸೀಟ್ ಕಂಫರ್ಟಬಲ್ ಆಗಿದೆ. ವೆರಿ ಕ್ಲೀನಿಂಗಲ್ಲಿ ಇಟ್ಕೊಂಡಿದ್ದಾರೆ ಅವರು, ಏನೂ ಕೂಡ ಸಮಸ್ಯೆ ಇಲ್ಲ. ಮೊದಲೇ ಸ್ಕೂಲ್ ಟೀಚರ್ ಅಲ್ವಾ, ಹಾಗಾಗಿ ವೆರಿ ಕ್ಲೀನಿಕ್ ಆ್ಯಂಡ್ ಹೈಜೆನಿಕ್ ಆಗಿ ಮೇಂಟೆನೆನ್ಸ್ ಮಾಡ್ಕೊಂಡಿದ್ದಾರೆ, ನೋಡ್ತಾ ಇದ್ದೀರಾ. ಆ್ಯಂಡ್ ಇದರಲ್ಲಿ AC, ಏರ್ ಬ್ಯಾಗ್ ಮತ್ತು ಕಂಡೀಷನ್ ಕೂಡ ಅಷ್ಟೇ ಸಖತ್ತಾಗಿದೆ ಅಂತ ತಿಳಿಸಿದ್ದಾರೆ. ಇದು ಸ್ನೇಹಿತರೆ ಇವತ್ತಿನ ಮಾಹಿತಿ. ನಿಮ್ಮ ಮಾಹಿತಿಗಳನ್ನು Gmail ಮುಖಾಂತರ ಬೇಗ ಕಳಿಸಿ. ಡಿಸ್ಕ್ರಿಪ್ಷನಲ್ಲೂ ಕೂಡ Gmail ಇದೆ. ಅದೇ ರೀತಿ ಹೊಸ ಪ್ರಪಲ್ಗಳು ಸಿಕ್ಕಿದ್ರೆ ನಾನು ಖಂಡಿತ ವೀಡಿಯೋ ಮಾಡಿಬಿಟ್ಟು ತಿಳಿಸ್ತೀನಿ. ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ, ವೀಡಿಯೋಗೊಂದು ಲೈಕ್ ಕೊಡಿ. ನಮಸ್ತೆ, ಟೇಕ್ ಕೇರ್, ಬಾಯ್.